ನನಗೆ ಈಗ ಗೊತ್ತಾಯ್ತು. ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ದಾರೆ, ಬಾಗಲಕೋಟೆ ಜಿಲ್ಲೆ ಒಂದು ತಿಂಗಳು ನಿರ್ಬಂಧನೆ ಮಾಡಿದ್ದಾರೆ, ಬ್ಯಾನ್ ಮಾಡಿದ್ದಾರೆ, ಡಿಸಿ ಆರ್ಡರ್ ಮಾಡಿದ್ದಾರೆ ಅಂತನ್ನುವಂಥದ್ದು ಹೇಳಿದರು. ನಾನು ಇದನ್ನ ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮಹಾಪುರುಷರಾದಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕಲ್ಲೆಸೆದಂತವರಿಗೆ ಇವರು ಗಡಿಪಾರ ಮಾಡುವುದಿಲ್ಲ. ಇವರು ಯಾರು ದೇಶವನ್ನು ಒಗ್ಗೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತು ದೇಶದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ, ಅಂಥವರನ್ನ ಗಡಿಪಾರ್ ಮಾಡ್ತಾ ಇರುವಂತಹದ್ದು, ನಿರ್ಬಂಧನೆ ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ನಾಚಿಗೇಡಿನ ಸಂಗತಿ. ಸ್ವಾತಂತ್ರ್ಯ ಹರಣ ಮಾಡ್ತಾ ಇದ್ದಾರೆ. ನಾನು ಮಾತನಾಡಿದ ನಂತರ ಏನಾದರೂ ನಿಮಗೆ ತಪ್ಪು ಅನಿಸಿದ್ರೆ ನನ್ನ ಮೇಲೆ ಕೇಸ್ ಹಾಕಿ, ಆದರೆ ಮಾತನಾಡಕ್ಕೆ ಅವಕಾಶ ಕೊಡಲ್ಲ, ವಿಚಾರವನ್ನು ಹೇಳಕ್ಕೆ ಅವಕಾಶ ಕೊಡಲ್ಲ ಅಂತಂದ್ರೆ ನೀವು ಸಂವಿಧಾನ ವಿರೋಧಿಗಳಿದ್ದೀರಿ. ಕಾಂಗ್ರೆಸ್ನವರು ನೀವು. ಡಾಕ್ಟರ್ ಅಂಬೇಡ್ಕರ್ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇವತ್ತು ಕಲ್ಲು ಎಸೆಯುವಂತವರನ್ನ ತಡೆಯುವಂತಹ ಪ್ರಕ್ರಿಯೆ ನಿಮ್ಮ ಕಡೆ ಮಾಡ್ತಾ ಇಲ್ಲ. ದೇಶದ್ರೋಹಿಗಳನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತವ್ರನ್ನ ತಡೆಯುವಂತವ್ರ ನಿಮ್ಮ ಮಾಡ್ತಾ ಇಲ್ಲ. ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿ ಬರೀ ಓಟು ಮಾಡಿ ಅಧಿಕಾರದ ದಾಹದಿಂದ ಈ ದೇಶ ಬರ್ಬಾದ್ ಮಾಡ್ತಾ ಇದ್ದಾರೆ. ಸೊ ನಾನು ಇವತ್ತು ಮದುವೆ ಇದೆ, ಒಂದು ನಾಳೆ ಕಾರ್ಯಕ್ರಮ ಇದೆ, ಮದುವೆಗಾದರೂ ಒಂದು ಅಟೆಂಡ್ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಡಿಸಿ ಅವರಿಗೆ ಮನವಿ ಮಾಡ್ತೀನಿ. ನಾಳಿನ ಕಾರ್ಯಕ್ರಮ ನೋಡೋಣ. ಆದ್ರೆ ಈಗ ಅವರು ಹೇಳಿದಂತ ಇದನ್ನ ಯಾವ ರೀತಿ ಏನು ಸ್ವೀಕಾರ ಮಾಡ್ಕೊಳ್ಬೇಕು ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ರೀತಿ ಬ್ಯಾನ್ ಮಾಡುವಂತ ಪ್ರವೃತ್ತಿಯನ್ನೇ ನಾನು ಬ್ಯಾನ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ನೋಡಿ, ಹಿಂದೂಗಳೇ ಇವ್ರಿಗೆ ಬೇಡ ಆಗಿದೆ, ಬರೇ ಮುಸ್ಲಿಂ ಓಟ್ ಬೇಕಾಗಿದೆ ಕಾಂಗ್ರೆಸ್ನವರಿಗೆ. ಮುಸ್ಲಿಮರ ಮೇಲೆ ನಾವು ಗೆದ್ದಿದ್ದೀವಿ, ಮುಸ್ಲಿಮರಿಂದನೇ ಗೆದ್ದಿದ್ದೀವಿ ಅನ್ನುವಂತ ಇವತ್ತ ಹುಚ್ಚು ಏನಿದೆಯಲ್ಲ, ಹಿಂದೂ ಓಟ್ ಹಾಕುವಂತವರು ಆ ಭ್ರಮೆಯನ್ನು ಬಿಡಿಸ್ಬೇಕು, ಆ ಹುಚ್ಚು ಬಿಡಿಸಬೇಕಾಗಿದೆ. ಈಗಾಗಲೇ ಇಡೀ ದೇಶದಲ್ಲಿ ಧೂಳಿಪಟ ಆಗಿದ್ದಾರೆ, ಎಲ್ಲೋ ಅಲ್ಲಿ ಇಲ್ಲಿ ಬದುಕ್ತಾ ಇದ್ದಾರೆ. ಈ ರೀತಿಯ ತುಷ್ಟೀಕರಣದಿಂದ ನೀವು ಕಸದ ಡಬ್ಬಾಗ ಹೋಗ್ತೀರಿ ಅಂತನ್ನುವಂಥದ್ದು. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮೆರವಣಿಗೆಯಲ್ಲಿ ಶಾಂತಿ, ಯಾವುದೇ ಗದ್ದಲ ಗೊಂದಲ ಇಲ್ಲದೆ ಹೋಗ್ತಾ ಇರುವಂತ ಮೆರವಣಿಗೆ ಮೇಲೆ ಕಲ್ಲು ಎಸಿತಾರೆ, ಚಪ್ಪಲಿ ಎಸಿತಾರೆ ಅಂತಂದ್ರೆ ಎಷ್ಟು ಸೊಕ್ಕು. ಕೈ ಕತ್ತರಿಸಬೇಕ್ರೆ. ಇವತ್ತೇನಾದ್ರೂ ಈ ದೇಶ ಉಳಿದಿದ್ರೆ ಆ ಛತ್ರಪತಿ ಶಿವಾಜಿ ಮಹಾರಾಜರಿಂದ, ನಾವು ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ, ಹಿಂದೂ ಧರ್ಮ ಹಿಂದೂಗಳು ಉಳಿದಿದ್ರೆ. ಸೊ ಅಂಥವ್ರ ಮೇಲೆ ಅಪಮಾನ ಮಾಡ್ತಾರೆ. ಹಾಗಾದ್ರೆ ನಾವು ಸುಮ್ಮನೆ ಇರಬೇಕಾ? ಕಾಂಗ್ರೆಸ್ಸಿನ ಕುಮ್ಮಕ್ಕಿದು. ಕಾಂಗ್ರೆಸ್ಸಿನ ನೀತಿಯ ಪರಿಣಾಮದಿಂದ ಇವತ್ತು ಮುಸ್ಲಿಂ ಗುಂಡಾಗಳು, ಮುಸ್ಲಿಂ ಕಿಡಿಗೇಡಿಗಳು ಎದ್ದು ಕುಣಿತಾ ಇದ್ದಾರೆ. ಅವರ ಕೇಸ್ಗಳನ್ನು ವಾಪಸ್ ತಗೊಳ್ಳೋದು, ಅವರನ್ನು ಬಚಾವ್ ಮಾಡೋದು, ಈ ರೀತಿಯ ಪ್ರವೃತ್ತಿ ಸರಿಯಲ್ಲ. ನಾನು ಹೇಳೋದು, ಇವತ್ತು ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ನಾಯಕರನ್ನ ಹತ್ತಿಕ್ಕುವಂತಹದ್ದು ಬರೇ ಬ್ಯಾನ್ ಮಾಡೋದು, ಕೇಸ್ ಹಾಕಿದ್ರಿಂದ ಆಗುವುದಿಲ್ಲ. ಇದರ 10 ಪಟ್ಟು ಇನ್ನೂ ಹಿಂದೂ ಸಮಾಜ ಜಾಗೃತಿ ಆಗುತ್ತೆ ಅಂತ ಅನ್ನುವಂಥದ್ದು ನಾನು ಹೇಳ್ತೀನಿ. ನಾಳೆ ಕಾರ್ಯಕ್ರಮ ಆಗತ್ತೆ, ಹಾಗೇ ಆಗತ್ತೆ. ನಾನು ಬಂದೇ ಬರ್ತೀನಿ. ಏನಾಗುತ್ತೆ ನೋಡೇ ಬಿಡೋಣ. ಏನ ಅರೆಸ್ಟ್ ಮಾಡ್ತಾರೆ, ಮಾಡ್ಲಿ ಸರ್. ಒಂದು ಕಡೆ ಈ ಶಿವಾಜಿ ಜಯಂತಿ ಅಂಗವಾಗಿ ಶೋಭಾಯಾತ್ರೆ ಹೊರಡಬೇಕಾದ್ರೆ ಆಕ್ಚುಲಿ ಬಿದ್ದಂತ ಕಲ್ಲು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ, ಎಸ್ಪಿ ಅವರಿಗೆ ಬಿದ್ದಂಥದ್ದು, ಮತ್ತೆ ಒಂದು ಚಪ್ಪಲಿ ಎಸೆದಾಗಿದೆ. ಆವಾಗಲೇ ಅಲ್ಲಿ ಅವರನ್ನ ತಗೊಂಡು ಲಾಠಿ ಚಾರ್ಜ್ ಮಾಡಬಹುದಾಗಿತ್ತು ಅನ್ನುವಂಥದ್ದು ಬಿಜೆಪಿ ಅವರ ವಾದ ಆಗಿರುವಂಥದ್ದು, ಹಿಂದೂ ಸಂಘಟನೆಗಳ ವಾದವಾಗಿರುವಂಥದ್ದು. ನಮ್ಮ ಕಡೆಯಿಂದ ಬಂದ್ ಕಲ್ಲು ತಗಲೇ ಇಲ್ಲ ಅಂತ ಅನ್ನುವಂಥದ್ದು ನಾವು ಮಾಡೇ ಇಲ್ಲ ಅಂತ ಹೇಳ್ತಾರೆ. ನೋಡಿ,
ಇಷ್ಟು ದೊಡ್ಡ ಕಾರ್ಯಕ್ರಮ ಮೆರವಣಿಗೆ ಹೋಗ್ತಾ ಇದೆ. ಆ ಮಸೀದಿ ಒಳಗೆ ಅವರು ಸೇರಿದ್ಯಾಕೆ, ಸೇರ್ತಾ ಇರೋದು ಯಾಕೆ? ಏನೋ ಹಬ್ಬ ಇದೆ, ಹೋಗಿ ಬೇರೆ ಮಸೀದಿಗಳು ಬೇಕಾದಷ್ಟು ಕಟ್ಟಿದಾರಲ್ಲ, ಅಲ್ಲಿ ಮಸೀದಿ ಹೋಗ್ಬೇಕು. ಇಲ್ಲಿ ಮೆರವಣಿಗೆ ಇದೆ ಅಂತನ್ನುವಂಥದ್ದು ಗೊತ್ತಿದ್ದಂತ ಸಮಯದಲ್ಲಿ ಅವರು ಪೂರ್ವ ಯೋಜಿತ ಇದು ಪ್ರೀ ಪ್ಲಾನ್ಡ್ ವ್ಯವಸ್ಥಿತವಾದಂತಹ ಸಂಚಿದೆ ಇದು. ಇನ್ನು ಎರಡೇ ಕಲ್ಲು ಇಲ್ಲ, ಅಲ್ಲಿ ಯಾವುದೋ ಒಂದು ಚಪ್ಪಲಿ ಇದಕ್ಕಿಟ್ಟಿದ್ರು. 2 ಕಲ್ಲೋ 1 ಕಲ್ಲೋ, ಒಂದು ಸಣ್ಣ ಕಲ್ಲೋ ದೊಡ್ಡ ಕಲ್ಲೋ, ಕಲ್ಲೇನ ಚಪ್ಪಲಿ ಎಸಿದ್ದಾರೆ. ಮತ್ತದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂದ್ರೆ ರಕ್ಷಕರ ಮೇಲೆ ಇವತ್ತು ಕಲ್ಲು ಎಸಿದೆ ಅಂದ್ರೆ ಸಾಮಾನ್ಯ ಜನರ ಕಥೆ ಏನು? ಸೊ ಇಮಿಡಿಯೇಟ್ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗಿತ್ತು ಅಂತನ್ನುವಂಥದ್ದು 100% ಸತ್ಯ. ನಮ್ಮ ಹಿಂದೂ ಸಮಾಜ ಕೂಡ ಅಷ್ಟೇ, ಬರೇ ಪ್ರತಿಭಟನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಇನ್ಮೇಲೆ ನುಗ್ಗಬೇಕ್ರಿ. ಯಾರ ಮೇಲೆ ಕಲಿಸಿದ್ದಾರೆ, ಯಾಕೆ ಎಸೆದಿದ್ದಾರೆ? ಸೊಕ್ಕ ಈ ದೇಶದ ಅನ್ನ ತಿಂದು ಈ ದೇಶದ ಮಹಾಪುರುಷರ ಮೇಲೆ, ಈ ದೇಶದ ದೇವತೆಗಳ ಮೇಲೆ ಕಲ್ಲಿಸ್ತಾರೆ. ಏನಾಗಿದೆ ನಿಮಗೆ? ಗೌರವ ಕೊಡುವಂತಹದ್ದು ಕಲಿಬೇಕು ನೀವಾಗಿದೆ. ಇಲ್ಲಾದ್ರೆ ಇನ್ನು ಮುಂದಿನ ದಿನಗಳು ಹೊಕ್ಕು ಹೊಡಿತೀವಿ. ಮಸೀದಿ ಇರ್ಲಿ, ಮನೆ ಇರ್ಲಿ, ದರ್ಗಾ ಇರ್ಲಿ. ಯಾಕೆ, ಏನಾಗಿದೆ? ಎಂದಾದರೂ ನಿಮ್ಮ ಮೆರವಣಿಗೆ ಮೇಲೆ ಕಲ್ಲಿಸಿದೀವಾ? ನಿಮ್ಮ ಮೆರವಣಿಗೆ ತೊಂದರೆ ಕೊಟ್ಟಿದ್ದೀವಾ? ಯಾಕೆ ಮೇಲಿನ ಮೇಲೆ ಕೆಣಕ್ತಾ ಇದ್ರಿ? ಸೊ ಇದು ನಡೆಯುವುದಿಲ್ಲ ಅಂತ, ಈ ಆಟ ನಡೆಯುವುದಿಲ್ಲ. ಇನ್ನು ಮುಂದೆ ಹಿಂದೂ ಸಮಾಜ ಜಾಗೃತಿ ಆಗಿದೆ. ಇದಕ್ಕೆ ಉತ್ತರ ಕೊಡುವಂತಹದ್ದು ನಾವು ಸಿದ್ಧ ಆಗಿದ್ದೀವಿ ಹಿಂದೂ ಸಮಾಜ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಅದು ಪಂಕ ಮಸೀದಿ ಅನ್ನೋದು ಮೊದಲೇ ಸೂಕ್ಷ್ಮವಾದಂತ ಸ್ಥಳ. ಈ ಮೆರವಣಿಗೆ ಒಂದ್ ಕಡೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಮಸೀದಿ ಒಳಗಿರುವಂತವ್ರು ಮೊದಲೇ ಎಲ್ಲರನ್ನು ಖಾಲಿ ಮಾಡಿಸ್ಬೋದಲ್ಲ, ಅಲ್ಲಿ ಅಷ್ಟು ಜನ ಸೇರೋಕೆ ಹೆಂಗೆ ಅವಕಾಶ ಕೊಡ್ತಾರೆ? ನಾನು ಅದನ್ನೇ ಹೇಳಿದೆ. ಈಗ ಸೂಕ್ಷ್ಮ ಅಂತನ್ನುವಂಥದ್ಕಿಂತ ರೆಗ್ಯುಲರ್ ಅಲ್ಲಿ ಎಲ್ಲಾ ಮೆರವಣಿಗೆನೂ ಹೋಗ್ತವೆ. ಮತ್ತು ಅಲ್ಲಿ ಆಲ್ರೆಡಿ ಅಲ್ಲಿ ಅವ್ರು ಸೇರಿದ್ದಾರೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಕೂಡ ಯೋಚನೆ ಮಾಡಬೇಕಾಗಿತ್ತು. ಇಮಿಡಿಯೇಟ್ ಅವ್ರನ್ನೆಲ್ಲ ಖಾಲಿ ಮಾಡಿ ಕಳಿಸ್ಬೇಕಾಗಿತ್ತು. ನಿಶ್ಚಿತವಾಗಿ ಅವ್ರು ಸೇರಿದ್ದಾರೆ ಇದರ ಅರ್ಥನೇ. ಮತ್ ನಮ್ಮ ಹಿಂದೂ ಕಾರ್ಯಕರ್ತರು ಕುಣಿತಾರೆ, ಹೌದು, ಹಾಡು ಗೀಡು ಹಾಕಿ ಕುಣಿತಾರೆ. ಯಾಕೆ ಅಂತಂದ್ರೆ ನೀವು ಅಲ್ಲಿ ತಡೀತಾ ಇದ್ದೀರಿ, ಅದಕ್ಕೆ ಕುಣಿತಾರೆ. ಸೊ ಏನ್ ಕುಣಿದ್ರೆ ಈ ತಪ್ಪೇನು? ಸೊ ಆ ಕುಣಿದ ಕೂಡಲೇ ಅವ್ರಿಗೆ ಅಲ್ಲಿ ಕೆರಳ್ತಾರೆ, ಕೆರಳ ಕೂಡಲೇ ಅವರು ಆಗತ್ತೆ ಅಂತ ಗೊತ್ತಿರುತ್ತೆ. ಸೊ ಅವ್ರು ಸೇರಿದ್ದೇ ತಪ್ಪು, ಸೇರಿಸಿದ್ದೇ ತಪ್ಪು. ಸೊ ಅಲ್ಲಿ ಇಮಿಡಿಯೇಟ್ ಅವ್ರನ್ನ ಖಾಲಿ ಮಾಡಬೇಕಾಗಿತ್ತು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹಬ್ಬ ಇದೆ, ಹೌದು, ಹಬ್ಬ ಇದ್ರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಹಬ್ಬದ ಆ ಸಮಯದಲ್ಲಿ ಏನೋ ಹಬ್ಬದ ಅವ್ರದ್ದೇನು ಇರ್ಲಿಲ್ಲ ಅಲ್ಲಿ. ರಾತ್ರಿ 10 ಗಂಟೆಗೆ ಏನಿದೆ ಅಲ್ಲಿ? ನಮಾಜ್ ನಡೀತಾ ಇತ್ತು ಅಂತ ಹೇಳ್ತಾರೆ. ಇಲ್ಲ, ರಾತ್ರಿ 10 ಗಂಟೆಗೆ ಏನಿದೆ? ಆಯ್ತು, ನಮಾಜ್ ಮಾಡೋದಿದ್ರೆ ಬೇರೆ ಕಡೆ ಇದಾವಲ್ಲ. ಅವ್ರಿಗೆ ಮಸೀದಿನೇ ಬೇಕಂತ ಏನಿಲ್ಲ, ಎಲ್ಲಿ ಬೇಕಾದಲ್ಲಿ ನಮಾಜ್ ಮಾಡ್ತಾರ ಅವರು. ಬೇರೆ ಮಸೀದಿಗಳು ಇದಾವಲ್ಲ, ಬೇಕಾದಷ್ಟು ಮಾಡಬಹುದು. ಈಗ ಈ ಕಡೆಯವ್ರನ್ನ ಒಂದಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರು ಮಾಡಿದಾರ. ಆ ಕಡೆಯವರು ಕಲಿಸ್ತಿದ್ದಾರೆ ಮಟನ್ ಮಾರ್ಕೆಟ್ ಮೇಲೆ, ಅದು ಅವ್ರನ್ನ ಮಾಡಿ ಅಂತಂದು ಗೊತ್ತಾಗುತ್ತೆ. ಈ ಕಡೆ ಕಾರ್ಯಕರ್ತರು ಒಂದಿಬ್ಬರನ್ನ ಅರೆಸ್ಟ್ ಮಾಡಿ. ನೋಡಿ, ಇದು ಕಾಂಗ್ರೆಸ್ಸಿನ ನೀತಿ. ಮುಸ್ಲಿಮರಿಗೀಗ ಅವ್ರನ್ನ ಬಂಧನ ಮಾಡಿದ್ದು, ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡ್ತಾ ಇರೋದು, ಇದನ್ನ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಈಗ ಹಿಂದೂ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡ್ತಾರೆ. ನಾನು ಹೇಳ್ತೇನೆ, ಇದು ಸರಿಯಲ್ಲ. ಇದು ಯಾಕೆ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ? ಇನ್ನು ಮಟನ್ ಅಥವಾ ಯಾವುದೋ ಒಂದು ಗಾಡಿಯನ್ನ ಬೆಂಕಿ ಹಚ್ಚಿದ್ದು ಮುಸ್ಲಿಮರೇ ಬೆಂಕಿ ಹಚ್ಚಿದಾರ್ರಿ. ಈ ವಿಷಯವನ್ನ ಡೈವರ್ಟ್ ಮಾಡಕ್ಕೆ ಮುಸ್ಲಿಮರೇ ತಮ್ಮ ಗಾಡಿಗೆ ಬೆಂಕಿ ಹಚ್ಚಿದ್ದು, ಅವರೇ ಡೈವರ್ಟ್ ಮಾಡಕ್ಕಿದು. ಕಲ್ಲೆಸೆದಿದ್ದ ವಿಷಯವನ್ನ ಡೈವರ್ಟ್ ಮಾಡೋ ಸಲುವಾಗಿ ತಮ್ಮ ಇದಕ್ಕೆ ಬೆಂಕಿ ಹಚ್ಚಿ ಈಗ ದುಡ್ಡು ತಗೊಳ್ಳೋದು, ಪರಿಹಾರ ತಗೊಳ್ಳೋದು. ಇರೋದು ಒಂದು 5,000, ಈಗ ತಗೊಳ್ಳೋದು ಲಕ್ಷಗಟ್ಲೆ. ಇದೇ ನಾಟಕ ಇವ್ರದು. ಮತ್ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ? ಏನಾಗಿದೆ? ಯಾಕೆ ಅವ್ರೇನ್ ಮಾಡಿದ್ದಾರೆ? ಶಾಂತ ರೀತಿಯಿಂದ ಹೋಗಿಲ್ವಾ? ಡಿಪಾರ್ಟ್ಮೆಂಟ್ಗೆ ಸಹಕಾರ ಕೊಟ್ಟಿಲ್ವಾ? ಏನು ಇಲ್ಲದೆ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಅರೆಸ್ಟ್ ಮಾಡ್ತೀರಿ? ನಾ ಹೇಳ್ತೀನಿ, ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ರೆ ಮತ್ತೆ ಇದು ರಿವರ್ಸ್ ಆಗತ್ತೆ. ನಾವು ಎಲ್ಲ ಇಡೀ ಹಿಂದೂ ಸಮಾಜವನ್ನ ಮತ್ತೆ ನಾವು ಎಬ್ಬಿಸಬೇಕಾಗತ್ತೆ, ಅದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.